ನೋಡ್ಕೊಳ್ಳಿ ಕ್ವಶನ್ನು. ದ ನಂಬರ್ ಆಫ್ ವೈರಸ್ ಎಫೆಕ್ಟೆಡ್ ಫೈಲ್ಸ್ ಇನ್ ಎ ಸಿಸ್ಟಮ್ ಇಸ್ 1000. ಅಂದರೆ ಈಗ ನೋಡಿ, ವೈರಸ್ ಎಫೆಕ್ಟೆಡ್ ಫೈಲ್ಸ್ ಬಂದು 1000 ಇದೆ ಸ್ಟಾರ್ಟ್ ವಿತ್. ಅಂದರೆ ಈಗ ಸ್ಟಾರ್ಟ್ ಮಾಡಿದ್ರೆ ಈಗ ವೈರಸ್ಗಳು ಎಫೆಕ್ಟ್ ಮಾಡಿದೆ ಅಂದ್ಕೊಳ್ಳಿ ಫೈಲ್ಸ್ನ. ಆ್ಯಂಡ್ ದಿಸ್ ಇನ್ಕ್ರೀಸಸ್ ಬೈ 250% ಎವ್ರಿ 2 hours. ಅಂದರೆ 2 hours ಆದಮೇಲೆ ಏನಾಗುತ್ತೆ, 250% ಇನ್ಕ್ರೀಸ್ ಆಗುತ್ತೆ. 1000 ಜೊತೆಗೆ ಅದರ 250% ಇನ್ಕ್ರೀಸ್ ಆಗುತ್ತೆ. ಯೂಸ್ ಎ ರಿಕರೆನ್ಸ್ ರಿಲೇಷನ್ ಟು ಡಿಟರ್ಮೈನ್ ದ ನಂಬರ್ ಆಫ್ ವೈರಸ್ ಎಫೆಕ್ಟ್ ಫೈಲ್ಸ್ ಇನ್ ದ ಸಿಸ್ಟಮ್ ಆಫ್ಟರ್ 12 hours. 12 hours ಆದಮೇಲೆ ನಿಮಗೆ ಎಷ್ಟು ವೈರಸಸ್ ಬರುತ್ತೆ ಅಂತ ಫೈಂಡ್ ಮಾಡಿ. ಇದು ಆ್ಯಕ್ಚುಲಾಗಿ ಹೆಂಗೆ ಗೊತ್ತಾ, ಈಗ ನೋಡಿ ಆಲ್ ಕ್ಲಿಯರ್ ಮಾಡ್ಕೊಬಿಡೋಣ. ಶಿಫ್ಟ್ ಟು 9 3 ಆಲ್ಫಾ ಎಕ್ಸು ಆಲ್ಫಾ ಕ್ಯಾಲ್ಕುಲೇಟ್ ಆಲ್ಫಾ ಎಕ್ಸು ಪ್ಲಸ್ 250% ಎಕ್ಸು. ನೋಡಿ ಅರ್ಥ ಆಯ್ತಲ್ವಾ? 250% ಇಂಟು ಎಕ್ಸ್ ಅಂದರೆ 250% ಜಾಸ್ತಿ ಇರುತ್ತೆ ಇದರಿಂದ. ಫಸ್ಟು 1000 ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನೋಡಿ 2 hours ಆದಮೇಲೆ 3500 ಆಗುತ್ತೆ. ಈಕ್ವಲ್ ಹೊಡೀರಿ. 4 hours ಆದಮೇಲೆ ಇಷ್ಟಾಗುತ್ತೆ. ಈಕ್ವಲ್ಸ್ ಹೊಡೀರಿ. 6 hourಗೆ ಇಷ್ಟು. ಈಕ್ವಲ್ಸ್ ಹೊಡೆದ್ರೆ 8 hours. ಈಕ್ವಲ್ಸ್ ಹೊಡೆದ್ರೆ 10 hours. ಈಕ್ವಲ್ಸ್ ಹೊಡೆದ್ರೆ 12 hours. ಅಪ್ರಾಕ್ಸಿಮೇಟು 183 ಇದು ಬರ್ಕೊಬಿಡೋಣ ಬೇಕಿದ್ರೆ. 1838265 1838265 ಪಾಯಿಂಟ್ ಸಮಥಿಂಗ್ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ? ಸುಮ್ಮನೆ ಇದು ಮಾಡಿದ್ದು. ಈಗ ಪ್ರಾಬ್ಲಮ್ನ ಮಾಡೋದು ಯಾವ ಥರ ಅಂದ್ಕೊಳ್ಳಿ. ಅದೇನೆಂದರೆ ನಿಮಗೆ ಸ್ಟಾರ್ಟಿಂಗ್ ಅದು ವೈರಸ್ ಬಂದು 1000, ಇದು ನಂಬರ್ ಆಫ್ ವೈರಸ್ ಎಫೆಕ್ಟೆಡ್ ಫೈಲ್ಸ್ ಬಂದು 1000 ಇರುತ್ತೆ. ವೈರಸ್ ಎಫೆಕ್ಟೆಡ್ ಫೈಲ್ಸ್ ಬಂದು ಸ್ಟಾರ್ಟಿಂಗ್ A0 ಅಂದ್ಕೊಳ್ಳಿ, ಅದನ್ನ 1000 ಇರುತ್ತೆ. ಈಗ ಲೆಟ್ AN ನಾವು ಏನಂತ ಅಂದ್ಕೋಬೇಕು, ಲೆಟ್ AN ಬಿ ದ ನಂಬರ್ ಆಫ್ ವೈರಸ್ ಎಫೆಕ್ಟೆಡ್ ಫೈಲ್ಸ್ ಅಂದ್ಕೊಳ್ಳಿ. AN ಬಿ ದ ನಂಬರ್ ಆಫ್ ವೈರಸ್ ಎಫೆಕ್ಟೆಡ್ files after 2n hours. ಅಂದರೆ ಈಗ A1 ಇದ್ದರೆ ಅದು ನಿಮಗೆ ಆನ್ಸರ್ ಏನಂದರೆ ನಂಬರ್ ಆಫ್ ವೈರಸಸ್ ಎಫೆಕ್ಟೆಡ್ ಆಫ್ಟರ್ 2 hours ಅಂತ. A2 ಇದ್ದರೆ ಅದರ ಅರ್ಥ ನಂಬರ್ ಆಫ್ ವೈರಸ್ ಎಫೆಕ್ಟೆಡ್ ಫೈಲ್ಸ್ ಆಫ್ಟರ್ 4 hours ಆ ಥರ. ಇಲ್ಲಿ A6 ಇದ್ದರೆ 12 hours. ಅರ್ಥ ಆಗ್ತಿದೆಯಲ್ವ? ಈಗ A6ನ ನಾವು ಫೈಂಡ್ ಮಾಡಬೇಕು. ಫಸ್ಟ್ ಏನಂದರೆ ಇಲ್ಲಿ ದೆನ್ the number increases by 250% ಅಲ್ವಾ? ಈಗ AN ಇರುತ್ತೆ ಅಂದ್ಕೊಳ್ಳಿ, ಅದು 250% ಇನ್ಕ್ರೀಸ್ ಆಗುತ್ತೆ ಅಂದ್ಕೊಳ್ಳಿ. 250% ಅಂದರೆ 250/100 in the next 2 hours. ಗೊತ್ತಾಗ್ತಿದೆಯಲ್ವ? ಈಗ AN ನಂಬರ್ ಆಫ್ ಎಫೆಕ್ಟೆಡ್ ಫೈಲ್ಸ್ ಇರುತ್ತೆ. 2 hours ಆದಮೇಲೆ AN ಇಂಟು 250/100 ಇದನ್ನ ಆ್ಯಡ್ ಮಾಡಬೇಕಾಗತ್ತೆ. ಅಷ್ಟು ಎಷ್ಟು ಅವರ್ಸ್ಗೆ ಆಗುತ್ತೆ? ಇದು 2n hours-ಗೆ, ಇದು 2 hours-ಗೆ. 2n + 2 hours-ಗೆ ಏನಂತ ಬರ್ಕೋಬೇಕು ಅಂದರೆ, ದಸ್ ಆಫ್ಟರ್ 2n + 2 hours ದ ನಂಬರ್ ಈಸ್, ಎಷ್ಟು ನಂಬರ್ ಆಫ್ ಅಂದರೆ ವೈರಸ್ ಎಫೆಕ್ಟೆಡ್ ಫೈಲ್ಸ್ ಎಷ್ಟಿದೆ ನಂಬರ್ಸ್ ಅಂತ ಗೊತ್ತಾಗ್ತಿದೆ. ದ ನಂಬರ್ ಈಸ್, ಅದನ್ನ ಡಿನೋಷನ್ AN ಪ್ಲಸ್ ಅಂದ್ಕೊಡೋಣ. AN ಇಂಟು 250/100. ಅರ್ಥ ಆಯ್ತಲ್ವ? ನೆಕ್ಸ್ಟ್ 2 hours-ಗೆ AN ಅಂದರೆ ಅದು 2n hours-ಗೆ, n+1 ಅಂದರೆ ಮತ್ತೆ +2 hours-ಗೆ, ಅಂದರೆ 2n + 2 hours-ಗೆ ಇಷ್ಟು ವೈರಸ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದೆ. ಈಗ AN+1 ಬಂದು ಇಲ್ಲಿ AN ಕಾಮನ್ ತೊಗೊಳ್ಳಿ, ಏನು ಬರುತ್ತೆ? 1 + 250/100. ಈಗ ನೋಡಿ 250/100 ಅಂದರೆ 250/100 ಅಂದರೆ 2.5. AN + 1 is equal to AN into 1 + 2.5.
ಅಂದರೆ 1 + 2.5 ಅಂದರೆ 3.5 ಆಗುತ್ತೆ. 3.5 ಇಂಟು ಎ ಎನ್ ಗೊತ್ತಾಗ್ತಿದೆಯಲ್ವಾ? ಈಗ ದಿಸ್ ಈಸ್ ದ, ಇದಕ್ಕೆ ನಾವೇನಂತೀವಿ ರಿಕರೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ರಿಕರೆನ್ಸ್ ರಿಲೇಷನ್ ಫಾರ್ ದ ನಂಬರ್ ಆಫ್ ವೈರಸ್ ಅಫೆಕ್ಟೆಡ್ ಫೈಲ್ಸ್. ಗೊತ್ತಾಯ್ತಲ್ವಾ? ಫಸ್ಟು ರಿಕರೆನ್ಸ್ ರಿಲೇಷನ್ನ ಫೈಂಡ್ ಮಾಡಿ. ಅಂದರೆ ಏನು ಮಾಡಿ, ಫಸ್ಟ್ A0 1000 ಇರುತ್ತೆ ಅಂದ್ಕೊಳ್ಳಿ. ಎ ಎನ್ ಬಂದು ಅದು ನಂಬರ್ ಆಫ್ ಫೈಲ್ಸ್ ಅಂದ್ಕೊಳ್ಳಿ ಆಫ್ಟರ್ 2n hours. ಆವಾಗ ಮತ್ತೆ ಇದು ಪ್ರತಿ ಸತಿನೂ 250% ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಮತ್ತೆ 2 hours ಆ್ಯಡ್ ಮಾಡಿದ್ರೆ ಎ ಎನ್ ಇರೋದು ಎ ಎನ್ ಪ್ಲಸ್ ಎ ಎನ್ ಇಂಟು 250/100 ಆಗುತ್ತೆ ಇನ್ಕ್ರೀಸು. ಅದಕ್ಕೆ ಅದನ್ನ an+1 ಅಂದ್ಕೊಳ್ಳೋಣ. ಆಫ್ಟರ್ ದಿ ನಂಬರ್ ಈಸ್ an+1 an ಪ್ಲಸ್ an ಇಂಟು 250 ಇಂಟು 100. ಆಮೇಲೆ an+1 ಹಂಗೆ ಇರಲಿ, ಎನ್ನ ಕಾಮನ್ ತೊಗೊಳ್ಳಿ. 1 + 250/100 250/100 ಅಂದರೆ 2.5 3.5 ಇಂಟು an ಆಗುತ್ತೆ. ಇದಕ್ಕೆ ನಾವು ರಿಕರೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಈಗ ರಿಕರೆನ್ಸ್ ರಿಲೇಷನ್ ಫೈಂಡ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಜನರಲ್ ಸೊಲ್ಯೂಷನ್. ಈಗ ನೋಡಿ, ಇದು ಆಫ್ಟರ್ 12 hours ಎಷ್ಟಂತ ಫೈಂಡ್ ಮಾಡಬೇಕಲ್ಲ, ಅದಕ್ಕೆ ಫಸ್ಟು ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡ್ಕೋಬೇಕು. ಜನರಲ್ ಸೊಲ್ಯೂಷನ್ ಆಫ್ ರಿಕರೆನ್ಸ್ ರಿಲೇಷನ್ ಈಸ್ ಗಿವನ್ ಬೈ, ನೋಡಿ ಜನರಲ್ ಸೊಲ್ಯೂಷನ್ ಅಂದರೆ ಎ ಎನ್ನ ಫೈಂಡ್ ಮಾಡೋದು. ನೋಡಿ an+1 ಇಂಟು ಸಿ ಇಂಟು ಎ ಎನ್ ಇದ್ದರೆ ಅದಕ್ಕೆ ಜನರಲ್ ಸೊಲ್ಯೂಷನ್ ಬಂದು an = C/n ಅಂದರೆ 3.5/n ಇಂಟು a0. ಇದು ಜನರಲ್ ಸೊಲ್ಯೂಷನ್ ಫಾರ್ಮುಲಾ ಇದಕ್ಕೆ ರಿಕರೆನ್ಸ್ ರಿಲೇಷನ್. ಅಥವಾ an = 3.5 an-1 ಇದ್ದರೆ an = 3.5 ಅಂದರೆ C ಇಂಟು a/n ಇದ್ದರೆ ನೋಡಿ an+1 C ಇಂಟು an ಇದ್ದರೆ ಇದು ಜನರಲ್ ಸೊಲ್ಯೂಷನ್. ಈವನ್ an = 3.5 an-1 ಇದ್ರೂ ಸೇಮ್ ಇದೆ, ಜನರಲ್ ಸೊಲ್ಯೂಷನ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಜನರಲ್ ಸೊಲ್ಯೂಷನ್ ಫಾರ್ಮುಲಾ ಏನಿಲ್ಲ, ಸಿಂಪಲ್ಲು an = ಬರ್ಕೊಳ್ಳಿ 3.5ಗೆ n ಹಾಕಿ an ಬದಲು a0 ಹಾಕಿ ಅಷ್ಟೇ. ಆಮೇಲೆ ಇದು ಜನರಲ್ ಸೊಲ್ಯೂಷನ್. ಈಗ an = 3.5/n a0 ವ್ಯಾಲ್ಯೂ ಬರ್ಕೊಳ್ಳಿ. a0 is 1000. ನಮಗೆ ಬೇಕಾಗಿರೋದನ್ನು ಆಫ್ಟರ್ 12 hours. ಇದು ಒಂದು ಬರ್ದ್ಬಿಡಿ. ಇದು ಸೊಲ್ಯೂಷನ್ ಏನು, ದಿಸ್ ಗಿವ್ಸ್ ದ ನಂಬರ್ ಆಫ್ ವೈರಸ್ ಅಫೆಕ್ಟೆಡ್ ಫೈಲ್ ಆಫ್ಟರ್ 2n hours. ನಮಗೆ ಬೇಕಾಗಿರೋದು ವೈರಸ್ ಅಫೆಕ್ಟೆಡ್ ಫೈಲ್ಸ್ ಆಫ್ಟರ್ 12 hours. ಅದಕ್ಕೆ ಫಾರ್ n = 6 ಫಾರ್ n = 6 ಸರಿಯಾಗಿ ಬರ್ಬಿಡ. ಫಾರ್ n = 6 a6 = 3.5/6 ಇಂಟು 1000. ನೋಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. 3.5/6 ಇಂಟು 1000. ಏನಾದರೂ 1 day ಕೇಳಿದ್ರೆ ಇದಕ್ಕೆ ಕ್ವಶನಲ್ಲಿ 1 day ಕೇಳ್ತಾರೆ, ಅವಾಗ ಇಲ್ಲಿ ಗಂಟನೂ ಸೇಮೇ ಮಾಡಿ. ಗೊತ್ತಾಗ್ತಿದೆಯಲ್ವಾ? 1 ಡೇಗೆ ಇದಾದಮೇಲೆ ಫಾರ್ n = 12 ತೊಗೊಳ್ಳಿ. 12 hours ಕೊಟ್ಟರೆ n = 6. ನೋಡಿ ಇಲ್ಲಿ ಗಂಟ ಸೇಮು 1 day ಕೇಳೋದು ಕ್ವಶನ್ನು. ಆಫ್ಟರ್ 12 hours ಇದೆಯಲ್ಲ, ಒಂದೊಂದು ಸತಿ ಇಲ್ಲಿ 1 day ಆಫ್ಟರ್ 1 day ಅಂತ ಕೇಳ್ತಾರೆ. 1 day ಅಂದರೆ 24 hours ಅಲ್ವಾ? ಅವಾಗೇನು ಮಾಡಬೇಕು, ಫಾರ್ n ಇಲ್ಲಿ ಗಂಟ ಸೇಮೇ ಮಾಡ್ಕೊಳ್ಳಿ ಎಲ್ಲಾನು. ಫಾರ್ ಇಲ್ಲಿ n = 12 ಅಂತ ತೊಗೋಬೇಕಷ್ಟೆ. ಗೊತ್ತಾಗ್ತಿದೆಯಲ್ವ? ಫಾರ್ n = 6 3.5/6 ಇಂಟು 1000 ಎಷ್ಟು ಬರುತ್ತೆ? 1838265.625. ದಟ್ ಈಸ್ ಅಪ್ರಾಕ್ಸಿಮೇಟ್. ನಾವು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ನೋಡಿ, ಅಷ್ಟೇ ಬಂದಿದೆ. ಅದು 66 ಅಪ್ರಾಕ್ಸಿಮೇಟ್ಲಿ. ನೋಡಿ ಪಾಯಿಂಟಲ್ಲಿ ಬೇಡ, ನಂಬರ್ ಏನಿದ್ರೆ ನಂಬರಲ್ಲಿ ಇರಲಿ. ಇದನ್ನ 65ನ 66 ಮಾಡ್ಕೊಳ್ಳಿ. 1838266. ಅರ್ಥ ಆಯ್ತಲ್ವಾ? ಅದಕ್ಕೆ ಏನಂತ ಹೇಳಬೇಕು, ಇದಕ್ಕೆ ಏನಂತ ಹೇಳ್ತೀವಿ,
ದಿಸ್ ಈಸ್ ದ number of virus affected files after 12 hours. ಅದೇ ನಿಮ್ಗೇನಾದರೂ ಒನ್ ಡೇ ಕೇಳಿದರೆ ಬರೀ ಎನ್ ಜಾಗದಲ್ಲಿ 12 ಹಾಕ್ಕೊಳ್ಳಿ, A12ನ ಫೈಂಡ್ ಮಾಡಿ, ಲಾಸ್ಟಲ್ಲಿ ಇಲ್ಲಿ ದಿಸ್ ಈಸ್ ದ ನಂಬರ್ ಆಫ್ ವೈರಸ್ ಅಫೆಕ್ಟೆಡ್ ಆಫ್ಟರ್ ಒನ್ ಡೇ ಅಂತ ಹಾಕ್ಕೊಳ್ಳಿ ಅಷ್ಟೇ. ಗೊತ್ತಾಗ್ತಿದೆಯಲ್ವ? A6 ಇದ್ದರೆ ಇದು 2 × 6 ಅವರ್ಸ್ಗೆ ಅದು ನಿಮಗೆ ನಂಬರ್ ಆಫ್ ವೈರಸ್ ಅಫೆಕ್ಟೆಡ್ ಫೈಲ್ಸ್ ಇರುತ್ತೆ ಅಂತ. 2 × 6 ಅವರ್ಸ್ ಅಂದರೆ 12 ಅವರ್ಸ್, 2n ಅವರ್ಸ್ ಅಲ್ವಾ? AN ಇದ್ದರೆ 2 × n ಅವರ್ಸ್, 2 × 6 12 ಅವರ್ಸ್ಗೆ ಇಷ್ಟು ಇರುತ್ತೆ ಅಂತ. ಗೊತ್ತಾಯ್ತಲ್ವಾ? ಸಿಂಪಲ್. ಇನ್ನೊಂದು ಸತಿ ಹೇಳ್ಕೊಡ್ಬಿಡ್ತೀನಿ ನೋಡಿ. ಫಸ್ಟು ಸ್ಟಾರ್ಟಿಂಗು 1000 ಇದೆ. ಈಗ AN ಬಂದು 2n ಅವರ್ಸ್ಗೆ ಅಂದ್ಕೊಳ್ಳಿ. ಮತ್ತೆ 2 ಅವರ್ಗೆ ಏನಾಗುತ್ತೆ, ಇದು ಇನ್ಕ್ರೀಸ್ ಬೈ 250%, ಅಂದರೆ AN × 250%. ಅಂದರೆ ಆಫ್ಟರ್ 2n + 2 ಅವರ್ಸ್ ನಂಬರ್ ಈಸ್ AN + 1 ಅಂತ ಡಿನೋಟ್ ಮಾಡಿ. ಅದಕ್ಕೆ AN + AN × 250/100. AN + ANನ ಕಾಮನ್ ತಗೊಳ್ಳಿ, 1 + ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 250/100 ಕ್ಯಾಲ್ಸಿಯಲ್ ಮಾಡಿದ್ರೆ 3.5 ಬರುತ್ತೆ. ಇದಕ್ಕೆ ರಿಕರೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಇದಕ್ಕೆ ಜನರಲ್ ಸೊಲ್ಯೂಷನ್ ಯಾವ ಥರ ಬರೆಯೋದಂದರೆ ಏನಿಲ್ಲ, ಲೆಫ್ಟಲ್ಲಿ AN ಬರೀರಿ, ರೈಟಲ್ಲಿ ಇದಕ್ಕೆ ಪವರ್ n ರೈಸ್ ಮಾಡಿ A0 ಬರ್ಕೊಳ್ಳಿ. ಆಮೇಲೆ A0 ವ್ಯಾಲ್ಯೂ ಗೊತ್ತು 1000 ಬರ್ಕೊಬಿಡಿ, ಆಯ್ತಲ್ವ? ಆಮೇಲೆ ನಮಗೆ ಬೇಕಾಗಿರೋದು 12 ಅವರ್ಸ್ಗೆ. ಅದಕ್ಕೆ ನಮಗೆ 12 ಅವರ್ಸ್ ಬೇಕು ಅಂದರೆ ಇಲ್ಲಿ 6 ಹಾಕ್ಕೋಬೇಕು. ಅರ್ಥ ಆಯ್ತಲ್ವ? 6 A6 ಫಾರ್ n = 6 ನಿಮಗೆ A6 ಸಿಗುತ್ತೆ. ಅದು 12 ಅವರ್ಸ್ಗೆ ನಂಬರ್ ಆಫ್ ವೈರಸ್ ಎಫೆಕ್ಟೆಡ್ ಫೈಲ್ ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಸ್ಟಾರ್ಟಿಂಗ್ ನಾವು ಮಾಡಿದಾಗಲೂ ಕ್ಯಾಲ್ಸಿಯಲ್ ಈ ಥರ, ಅಂದರೆ ಇದು ಬಂದು ನಾವು ಜನರಲ್ ಆಗಿ ಮಾಡಿದ್ದು, ಅದು ಬೈ ರಿಕರೆನ್ಸ್ ರಿಲೇಷನ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.